ಸೋಲ್ಸಿದ್ದಾರೆ ಅನ್ನುವಂತ ಭಾವನೆ ಈಗಲೂ ಇದೆಯಾ ಸರ್? ಜೊತೆಗೆ ಮೈತ್ರಿಕೂಟದಲ್ಲಿ ಅವರ ಅಭ್ಯರ್ಥಿ ನಾನು ಹೇಳ್ತಾರೆ ಸಿಂಪಲ್ ರೀ, ನೀವ್ ಎಷ್ಟು ಕೊಡಿಸ್ತೀರಿ ಅಂತ ಹೇಳಿದಕ್ಕೆ ಗೆದ್ದಿರೋಂತ ಅಭ್ಯರ್ಥಿನೂ ಇದಾರೆ. ನಾನು ಅವ್ರಿಗೆ ಸಹಕಾರವನ್ನು ಕೊಡ್ಬೋದು ಹೊರತು ಅವ್ರೇನಾದ್ರು ಕಾಂಗ್ರೆಸ್ ಅವ್ರು ಗೆದ್ದಿದ್ರೆ ನಾನ್ ಜವಾಬ್ದಾರಿ ತಗೊಳ್ತಿದ್ದೆ. ಗೆದ್ದಿರೋ JDS ಅವರು, ನಮ್ ಸಹಕಾರ ಸಂಪೂರ್ಣವಾಗಿರುತ್ತೆ. ನಾನು ಇನ್ನೂ ಅವ್ರ ಮನೆ ಬೂತು ಕೆಲಸ ಪ್ರಾರಂಭ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಯಾರು ಅಭ್ಯರ್ಥಿ ಆಗಿರೋರು. ನಾನು ಜವಾಬ್ದಾರಿ ತಗೊಂಡು ಪ್ರತಿಷ್ಠೆ ಆಗ್ತಾ ಇಟ್ಕೊಂಡಿದ್ದೀನಿ. ಹೊಳೆನರಸೀಪುರಕ್ಕಿಂತ ನಾವು ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಅದಕ್ಕಿಂತ ಹೆಚ್ಚು ಏನೇನು ಅಪೇಕ್ಷೆ ಪಡ್ಲಿಕ್ಕೆ ಸಾಧ್ಯ? ರಾಜ್ಯ ಚುನಾವಣಾ ಬಿಜೆಪಿ ರಾಜ್ಯ ಚುನಾವಣಾ ಮುಖ್ಯಸ್ಥರು ಏನಿದ್ದಾರೆ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಪ್ರೆಸೆಂಟ್ ಏನಿದ್ದಾರೆ ಶಾಸಕರಿಂದ, ಅವರಿಗಿಂತ ತುಂಬಾ ಪ್ರಭಾವಿ, ತುಂಬಾ ಶಕ್ತಿಶಾಲಿ ನಮ್ಮ ಪ್ರೀತಮ್ ಗೌಡ್ರು ಅಂತ ಅವ್ರು ಹೇಳಿದ್ದಾರೆ. ಅಂದ್ರೆ ಅವ್ರು ಅಷ್ಟು ನಿಮ್ಮ ನಂಬಿಕೆ ಇಟ್ಟಿರ, ನಂಬಿಕೆ ಉಳಿಸ್ಕೊತೀರಾ ಅಂತ ಸರ್? ಹಾಸನ ವಿಧಾನಸಭಾ ಕ್ಷೇತ್ರದ ಪ್ರತಿ ಮತದಾರರು ನನ್ನ ಮೇಲೆ ನಂಬಿಕೆ ಇಟ್ಟಿರುವಂತದ್ದು, ನನ್ನ ಮೇಲೆ ವಿಶ್ವಾಸ ಇಟ್ಟಿರುವಂತದ್ದು. ಯಾವುದೋ ಒಂದು ಸಂದರ್ಭದಲ್ಲಿ ಟೆಕ್ನಿಕಲ್ ಆಗಿ ಎಲೆಕ್ಷನ್ ಆಗಿರುತ್ತೆ ಪಾಪ, ಅದು ಬೇರೆ. ಇವತ್ತಿರೋದು ಲೋಕಸಭಾ ಚುನಾವಣೆ, ಪಾಪ ಅವ್ರು ಗೊಂದಲ ಮಾಡೋದು ಬೇಡ. 28 ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ NDA ಮಿತ್ರ ಪಕ್ಷಕ್ಕೆ ಬಲಿಷ್ಠವಾದ ಕ್ಷೇತ್ರ ಯಾವುದು? ಹೊಳೆನರಸೀಪುರ. ಅದಕ್ಕಿಂತ ಜಾಸ್ತಿ ಕೊಡ್ತೀವಿ ಅಂದ್ರೆ ನಂಬಿಕೆ ಉಳಿಸ್ಕೊಳಕ್ಕೆ ತಾನೇ ನಾನು ಹೇಳ್ತಾ ಇರೋದು. ಅಭ್ಯರ್ಥಿ ಪರ ತಡವಾಗಿ ಬಂದ್ರಿ, ಈ ಹಿಂದೆ ತಮ್ಮ ಮೇಲೆ ಹೈಕಮಾಂಡ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಬೇಸ್ಡ್ ಆನ್ ನೀವು ಬಂದಿದ್ದೀರಿ ಅಂತ ಹೇಳಿ ಒಂದು ಸುದ್ದಿ ಇದೆ ಸರ್, ನೀವೇನ್ ಹೇಳ್ತೀರಿ ಸರ್? ಕಂಪ್ಲೇಂಟ್ ಕೊಟ್ಟಿದ್ರಾ ಇಲ್ವಾ? ನಾನು ಪ್ರೀತಿ ತೋರಿಸಿದ್ರೆ ಕೆಲಸ ಮಾಡೋಂಥವನು, ಕಂಪ್ಲೇಂಟ್ ಹೇಳಿದ್ರೆ ರಾಜಕಾರಣನೇ ಬೇಡ, ನಾನು ಮನೇಲಿ ಕೂರೋಂಥವನು. ಇದು ಇಡೀ ನನ್ನ ಕ್ಷೇತ್ರದ ಜನಕ್ಕೆ ಗೊತ್ತು, ಜಿಲ್ಲೆ ಜನಕ್ಕೆ ಗೊತ್ತು, ರಾಜ್ಯದ ಜನಕ್ಕೆ ಗೊತ್ತು. ನಾನು ಯಾವುದಕ್ಕೂ ಬಗ್ಗವನು ಜಗ್ಗವನಲ್ಲ. ನಾನು ನರೇಂದ್ರ ಮೋದಿಯವರ ಅಭಿಮಾನಿಯಾಗಿ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ, ಒಬ್ಬ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ನನಗೆ ಜವಾಬ್ದಾರಿ ಇದೆ. ನಾನು ಇವತ್ತು ಆನ್ ರೆಕಾರ್ಡ್ ಹೇಳ್ತಿದ್ದೀನಿ, ಯಾವುದೇ ಒಬ್ಬರು ರಾಷ್ಟ್ರೀಯ ನಾಯಕರು ನನಗೆ ಯಾವುದೇ ನಿರ್ದೇಶನ ಕೊಟ್ಟಿಲ್ಲ. ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅವ್ರ ಹತ್ರ ಕೇಳಿ, ನಾನು ಆಮೇಲೆ ಮಾತಾಡ್ತೀನಿ. ಯಾವುದೇ ಒಬ್ಬರು ಮೈತ್ರಿಕೂಟದ ವ್ಯಕ್ತಿ ಕೂಡ ಬಂದು ನನ್ನನ್ನು ಸಂಪರ್ಕ ಮಾಡಿಲ್ಲ, ನಾನು ಅವರೊಟ್ಟಿಗೆ ಮಾತಾಡಿಲ್ಲ. ಇದನ್ನು ಆನ್ ರೆಕಾರ್ಡ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ 28ಕ್ಕೆ 28 ಗೆಲ್ಲಬೇಕು, ಅವ್ರಿಗೆ ಗೌರವ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಯಾವುದೇ ರೀತಿಯ ಗೊಂದಲ ಮಾಡಬಾರ್ದು ಅನ್ನೋದಕ್ಕೆ ಬದ್ಧತೆಯಿಂದ ಕೆಲಸ ಮಾಡ್ತಿದ್ದೀವಿ. ಆಮೇಲೆ ಯಾರೋ ಕಂಪ್ಲೇಂಟ್ ಕೊಡೋದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಯಾವುದೇ ಕಾರಣಕ್ಕೂ ಹಗುರವಾಗಿ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾವು ತಡವಾಗಿ ಬಂದಿದ್ದೀವಿ ಅಂತ ಹೇಳಿದ್ರೆ ಇನ್ನೂ ಪ್ರಚಾರನೇ ಪ್ರಾರಂಭ ಮಾಡಿಲ್ಲ ಅವ್ರು ಯಾರು. ಎಲ್ಲಿ ಪಾಂಪ್ಲೆಟ್ ಪ್ರಿಂಟ್ ಮಾಡಿಸಿದ್ದಾರೆ? ನಾವು ಪಾಂಪ್ಲೆಟ್ ಪ್ರಿಂಟ್ ಮಾಡಿಸಿ ಕೊಡ್ತಾ ಇದ್ದೀವಿ, ಇನ್ನು ಪಾಂಪ್ಲೆಟೇ ಪ್ರಿಂಟ್ ಆಗಿಲ್ಲ. ನಾನು ಎಲ್ಲಿಂದ ತಡವಾಗಿ ಬರೋಕ್ಕಾಗುತ್ತೆ? ಈ ಒಬ್ಬ ಅಭ್ಯರ್ಥಿಯಾಗಿ ಏನು ಕೆಲಸ ಮಾಡೋಕೆ ಅಭ್ಯರ್ಥಿಗಳು ಮಾಡ್ತಿರ್ತಾರೆ. ನನ್ನನ್ನು ಜನ ಒಪ್ಪಿದ್ದಾರೆ, ಮಿತ್ರ ಪಕ್ಷಗಳು ಒಪ್ತಾವೋ ಇಲ್ವೋ, ರಾಜಕೀಯ ಬೇರೆ ಪಕ್ಷಗಳು ಒಪ್ತಾವೋ ಬಿಡ್ತಾವೋ, ನಾನೊಬ್ಬ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ. ರಾಷ್ಟ್ರೀಯ ನಾಯಕರು ನನ್ನ ಮೇಲೆ ನಂಬಿಕೆ ಇಟ್ಟು ಸ್ಟಾರ್ ಕ್ಯಾಂಪೇನರ್ ಅಂತೇಳಿ ನಂಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನನ್ನನ್ನು ಯಾಕೆ ಒಂದು ವಿಧಾನಸಭಾ ಕ್ಷೇತ್ರ, ಒಂದು ಲೋಕಸಭಾ ಕ್ಷೇತ್ರಕ್ಕೆ ಸೀಮಿತ ಮಾಡ್ತಿದ್ದೀರಿ? ಬಾವಿ ಕಪ್ಪೆ ಆಗಿಡಕ್ಕೆ ಯಾಕೆ ಪ್ರಯತ್ನ ಪಡ್ತಿದ್ದೀರಿ? ರಾಷ್ಟ್ರೀಯ ನಾಯಕರೇ ನನ್ನನ್ನು ರಾಜ್ಯ ನಾಯಕನಾಗಿ ಮಾಡಬೇಕು ಅಂತೇಳಿ 2 ಲೋಕಸಭಾ ಕ್ಷೇತ್ರ ಇನ್ಚಾರ್ಜ್ ಮಾಡಿದ್ದಾರೆ, ಸ್ಟಾರ್ ಕ್ಯಾಂಪೇನರ್ ಮಾಡಿದ್ದಾರೆ. ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಅತಿ ಚಿಕ್ಕ ವಯಸ್ಸಿನಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡಿದ್ದಾರೆ. ನೀವು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ನಾನು ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿ ಯಾಕೆ ಮಾಡ್ತೀರಿ? ಚುನಾವಣಾ ರಾಜಕಾರಣದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತ, ಆದ್ರೆ ನನ್ನನ್ನು ಬಳಸ್ಕೊಂಡು ಪಕ್ಷ ಕೆಲಸ ಮಾಡಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿರೋಂಥ ಸಂದರ್ಭದಲ್ಲಿ ನಾನು ಇಡೀ ರಾಜ್ಯವನ್ನು ಸುತ್ತಿ ನಾನು ಕೂಡ ನಾಯಕನಾಗಿ ಹೊರಹೊಮ್ಮಬೇಕು ಅಂತೇಳಿ ರಾಷ್ಟ್ರೀಯ ನಾಯಕರ ಅಪೇಕ್ಷೆ ಇದೆ. ಹಾಗಾಗಿ ಎಲ್ಲ ಕಡೆ ಪ್ರವಾಸ ಮಾಡಿಸ್ತಾ ಇದ್ದಾರೆ. ಇದು ಒಬ್ಬ ನಾಯಕನನ್ನ ತಯಾರು ಮಾಡೋವಂಥದ್ದು ಮತ್ತು ಸೃಷ್ಟಿ ಮಾಡೋವಂಥ ಕಲ್ಪನೆ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿ. ಒಬ್ಬ ಸಾಮಾನ್ಯ ಕುಟುಂಬದ ಒಬ್ಬ ಸರ್ಕಾರಿ ನೌಕರನ ಮಗನನ್ನ ಒಂದು ರಾಜ್ಯದ ನಾಯಕನಾಗಿ ಮಾಡೋವಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಗಿದೆ. ಆ ಕೆಲಸವನ್ನ ನನ್ನ ಒಬ್ಬ ಕಾರ್ಯಕರ್ತ ಅಂತ ಹೇಳಿ ಬೆಂತಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.